ಎಷ್ಟು ವರ್ಷ ಆಯಿತು ಮದುವೆ ಮಾಡಿ? ಗಂಡ ಹೆಂಡತಿ ಹೆಸರೇನು? ಮಗನ ಹೆಸರು ರಘು ಅಂತ, ಸೊಸೆ ಹೆಸರು ಶ್ವೇತಾ ಅಂತ. ಮದುವೆಯಾಗಿ ಮೊನ್ನೆ ಏಪ್ರಿಲಿಗೋ ಮೇಗೋ 22ಕ್ಕೆ 6 ಕಂಪ್ಲೀಟಾಗಿ 7 ರನ್ನಿಂಗಿಗೆ ಬಿತ್ತು ಸರ್. ಅವರು ಹಂಗೆ ಇದ್ದರು. ನಾನು ನಮ್ಮಮ್ಮ ನಮ್ಮ ತಾಯಿ ಮನೆಯಲ್ಲೇ ಇದ್ದೆ. ನಾನು ಇಲ್ಲೇನು ಅವ್ರ ಹತ್ರ ಬರ್ತಿರ್ಲಿಲ್ಲ. ಬಂದೆ ಒಂದು ಸಲ ಮಗು ಪ್ರೆಗ್ನೆಂಟ್ ಇದ್ಲು ಅಂತೇಳಿ ನಮ್ಮ ತಾಯಿ ಏನು ಮಾಡಿದ್ರು, ಅವಳಿಗೆ ಅಪ್ಪ ಅಮ್ಮ ಯಾರಿಲ್ಲ, ಹೋಗಿ ಏನಾರು ಅಡುಗೆ ಮಾಡಿಕೊಟ್ಬಿಟ್ಟು ಬಾರೋ ಅಂತ ಒಂದು ವಾರ ಕಳಿಸಿರು. ಅಲ್ಲಿ ಅಕ್ಕಪಕ್ಕ ಮನೆಯವರು ನೀವು ಯಾರೂ ಸೇರಲ್ಲ ಮಟ್ಟಲ್ಲ ಅಂತ ಅಲ್ಲಂತ ಇದ್ರಲ್ಲ. ಅದಕ್ಕೆ ಮಗನ ಮನೆಗೆ ಅಂತ ಬಂದೆ ಸರ್. ಬಂದಮೇಲೆ ಹಿಡ್ಕೊಂಡು ಚೆನ್ನಾಗಿ ಹೊಡಿಯೋದು. ನನ್ನ ಮಗ ಕೆಲಸ ಡ್ಯೂಟಿಗೆ ಹೋದ್ಮೇಲೆ ಅವ್ನು ಬರೋ ತನಕ ನಾನು ಹೊರಗೆ ಕೂತ್ಕೊತಾ ಇದ್ದೆ ಸರ್. ಹಿಂಗೆ ಮಾಡೋಳು. ಆಮೇಲೆ ನಾನು ಒಂದು ವಾರ ಇದ್ದು ಹೋಗ್ಬಿಟ್ಟೆ ಸರ್. ಆಮೇಲೆ ಮಗು ಬಾಣಿತನ ಆಯ್ತಲ್ಲ, ಆವಾಗ ಇವ್ರ ಮನೇಲಿ ಇದ್ಲು. ಆವಾಗ ಕರ್ಕೊಂಬರೋಕ್ಕೆ ನಾನು ಬರಲ್ಲ ಅಂದೆ ನನ್ನ ಮಗನಿಗೆ. ಇಲ್ಲ ಬಾರಮ್ಮ ಕರ್ಕೊಂಡು ಬರೋಣ ಅಂತ ಹೋಗಿ ಕರ್ಕೊಂಬಂದ್ರು. ಇವ್ರ ಅಕ್ಕ ಅವರೆಲ್ಲ ಬಂದರು ಸರ್. ಮನೇಲಿ ಏನಿತ್ತು ಅದನ್ನು ಅಡುಗೆ ಮಾಡಿದ್ವಿ, ಬಡಿಸಿದ್ವಿ ಸರ್. We at East Point Group of Institutions offer a wide range of courses that provide limitless opportunities, building skills over 2 decades. ಅವ್ರು ತಿಂದು ಹೋಗಿದ್ದೆ ಸರ್. ಮನೇಲಿ ಮಗುನೂ ಬಿಟ್ಲು, ನನ್ನ ಮೇಲೆ ಜಗಳ ಮಾಡ್ಕೊಂಡು, ಗಂಡನ ಮೇಲೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಲು. ಪ್ರತಿ ಸಲ ಹಂಗೆ ಮಾಡೋಳು. ನಾನು ಆಮೇಲೆ 2 ದಿವಸ ಇದ್ದು ಅಲ್ಲಿ ಓನರ್ ಮನೆಯವರು, ಅಮ್ಮ ನೀನು ಇರೋದಕ್ಕೆ ಜಗಳ ಮಾಡ್ತಾಳೇನೋ, ನೀವು ಹೋಗ್ಬಿಡ್ರಿ ಅಂತ ಅಂದರು. ನಾವು ಹೋಗ್ಬಿಟ್ಟೆ ಸರ್. ಆಮೇಲೆ ಅವರಿಬ್ಬರ ಮಧ್ಯೆ ಏನಾಯಿತೋ ಗೊತ್ತಿಲ್ಲ. ಆಮೇಲೆ ಮಗು ತಂದು ನನ್ನ ಹತ್ರ ಕೊಟ್ಟರು. 1 ವರ್ಷದ ಮಗುನ ತಂದು ಮತ್ತೆ ನನ್ನ ಕೈಲಿ ಕೊಟ್ಟರು. ನನ್ನ ಕೈಲಿ ಕೊಟ್ಟಾದ್ಮೇಲೆ ಅಲ್ಲಿ 4 ತಿಂಗಳು ನನ್ನ ಮಗುನ ಸಾಕ್ತೆ. 4 ತಿಂಗಳು ಸಾಕಿದ್ಮೇಲೆ ಇವರೆಲ್ಲ ದಂಡು ಇವ್ರು 10 ಜನನೂ ಬಂದು ನಮ್ಮ ಮನೇಲಿ ನನಗೆ ಹೊಡಿಯೋಕ್ಕೆ ಬಂದರು. ನಮ್ಮ ಅಮ್ಮಂಗೆ ನನಗೂ ಎಲ್ಲರಿಗೂ ಹೊಡಿಯೋಕ್ಕೆ ಬಂದು ಮಗು ಕಸ್ಕೊಂಡು ಹೋದ್ರು ಸರ್. ಮತ್ತೆ ಹೋದ್ರು. ಮತ್ತೆ ಇಟ್ಕೊಂಡ್ರು ಅವ್ರ ಹತ್ರ ಮಗುನ. ಮತ್ತೆ ಇಟ್ಕೊಂಡ್ರು. ಮತ್ತೆ ಅವ್ರ ಗಂಡ ಹೆಂಡತಿ ಮತ್ತೆ ಏನೇನು ಮಾಡ್ಕೊಂಡ್ರು ಅದು ನನಗೆ ಗೊತ್ತಿಲ್ಲ ಸರ್. ಅದೆಲ್ಲ ಆಯಿತು ಸರ್. ಆದಮೇಲೆ ಮತ್ತೆ ಇವಳೇನು ಮಾಡಿದ್ಲು, ಮಗು ಬಿಟ್ಟು ಹೋಗೇಬಿಟ್ಲು. ಮಗು ಎತ್ಕೊಂಡು ಹೋದ್ಲು. ನಾನು ನಮ್ಮ ಅಮ್ಮನ ಮನೇಲಿದ್ದೆ. ಆಗೇನು ಮಾಡಿದ್ರು, ನನಗೆ ಹುಷಾರಿಲ್ಲ, ಮಗು ಕೊಡು. ನಾನು ಬೇಡ, ಮಗು ನಾನು ಸಾಕಿ ಮತ್ತೆ ಕಸ್ಕೊಂಡು ಹೋಗ್ತಾಳೆ, ನನಗೆ ಬೇಡ, ನನ್ನ ಮಗು ಸಾಕಿ ನಾನು ಮತ್ತೆ ಮರೆಯೋಕ್ಕಾಗಲ್ಲ ನನ್ನ ಕೈಲಿ, ಬೇಡ ಅಂತ. ಅಲ್ಲೆಲ್ಲರೂ ಬೈತಾಯಿದ್ರು, ನಿನ್ನ ಮಗ ಕರ್ಕೊಂಡೋಗಿರೋದು ಯಾಕಮ್ಮ ಹಿಂಗಾಗಿದೆಯಾ ಅಂತ ಎಲ್ಲ ತುಂಬ ಜನ ಬೈತಾಯಿದ್ರು ಅಕ್ಕಪಕ್ಕದವರೆಲ್ಲ. ಆದರೂ ನನಗೆ ಇರೋಕ್ಕಾಗ್ತಿಲ್ಲ ಸರ್. ನನ್ನ ಮಗು ಬಿಟ್ಟು ಇರೋಕ್ಕಾಗ್ತಾಯಿರಲಿಲ್ಲ. ಹಂಗಾಯ್ತು. ಆಮೇಲೆ ಮತ್ತೆ ವರ್ಷದ ಮೇಲೆ 3 ತಿಂಗಳಾದ್ಮೇಲೆ ಮತ್ತೆ ಕಸ್ಕೊಂಡು ಹೋದ್ರಲ್ಲ. ಕಸ್ಕೊಂಡೋಗಿ ಮತ್ತೆ ತಿರ್ಗಾ 3 ತಿಂಗಳಾದ್ಮೇಲೆ ತಿರ್ಗಾ ಕರ್ಕೊಂಬಂದುಬಿಟ್ರು ಸರ್. ಆಗ ಬೇಡ ಅಂದೆ. ಇವರು ಅಳಿಯನೇ ಏನು ಮಾಡಿದ್ರು ಬಿಡ್ದಂಗೆ, ಇದೊಂದು ಸಲ ಸಾಕಮ್ಮ, ಅವಳಿಗೆ ಹುಷಾರಿಲ್ಲ ಅದು. ಆವತ್ತು ವರ್ಷದ ಮೇಲೆ 6 ತಿಂಗಳು ಮಗು ನನ್ನ ಕೈಗೆ ಕೊಟ್ಟೋದ್ರು ಸರ್. 6 ತಿಂಗಳಿಂದ ಇಲ್ಲಿ ತನಕ ನಾನು ಸಾಕೊಂಬಂದೆ. ಹೋದ್ಸಲ ಜನವರಿಲಿ ಒಂದು ಸಲ ಹೊತ್ಕೊಂಡು ಹೋಗಿದ್ಲು. ಆವಾಗ ಫೋನ್ ಮಾಡಿದ್ರು. ಆವಾಗ ಕರ್ಕೊಂಬಂದ್ಲು ಸರ್. ಮತ್ತೆ ನಿನ್ನೆ ಗುರುವಾರ ಕಳಿಸಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಐಸ್ ಕ್ರೀಮ್ ಕೊಡ್ಸೋಕ್ಕೆ ಹೋಗ್ತೀನಿ, ಚಾಕ್ಲೇಟ್ ಕೊಡ್ಸೋಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಈ ಗುರುವಾರ ನೈಟ್ ಹೋದಳು. ಇವತ್ತು ನಮಗೆ ಬೆಳಗ್ಗೆ ವಿಷಯ ಗೊತ್ತಾಗಿದ್ದು ಸರ್. ಏನು ವಿಚಾರ ಗೊತ್ತಾಯಿತು? ಅದೇ ಇವ್ರ ತಂಗಿ ಮಗ ಫೋನ್ ಮಾಡಿ ಮಗು ಎಲ್ಲೈತೆ ಅಂತ ಕೇಳಿದ್ದಂತೆ ಮಗನಿಗೆ. ಅವನು ಗೊತ್ತಿಲ್ಲ, ಅವಳು ಶ್ವೇತಾ ಕರ್ಕೊಂಡೋಗಿದ್ದಾಳೆ ಅಂತ ಹೇಳಿದ್ದಾನೆ. ಇಲ್ಲ ಅವ್ಳು ಕರ್ಕೊಂಡೋಗಿಲ್ಲ, ನೀವು ಯಾಕೆ ಮಗು ಕೊಟ್ರಿ ಅಂತ ನಾವು ಕೊಡಲ್ಲ ಅಂದರೆ ನಮಗೆ ಹೊಡಿತಾಳೆ, ಹಿಡ್ಕೊಂಡು ನನಗೆ ಹೊಡಿತಾಳೆ ಅಂತಂದು. ಇಲ್ಲ ಅಂಗಡಿಗೆ ಅವಳು ಡ್ರೆಸ್ಸು ಹಾಕ್ಕೊಂಡು ಹೋಗಿಲ್ಲ, ನೈಟಿಲೇ ಬಂದಳು ಸರ್. ಅದು ಎಲ್ಲಿದ್ಲು ಅಂತ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ಅಂತ. ಇವತ್ತು ಬೆಳಗ್ಗೆನೇ ಅಂತೆ ಮಗು ನೋಡ್ರಿ. ಇವತ್ತು ಬೆಳಗ್ಗೆ ಕರ್ಕೊಂಡು ಹೋಗ್ಬೇಕಾರೆ ಯಾರೋ ರೋಡಲ್ಲಿ ಹೋಗ್ಬೇಕಾರೆ ಅವಳು ಕೈ ಕಿತ್ಕೊಂಡು ನನ್ನ ಕಾಪಾಡಿ ಅಂತ ಅವ್ರು ಕಾಲು ಹಿಡಿತಂತ. ಅಲ್ಲಿಗೂ ಬಿಡ್ದಲೆ ಹಂಗೆ ಮಾಡಿಟ್ಟಿದ್ದಾಳಲ್ಲ. ನಾನು ಏನು ಮಾಡಬೇಕು ನನ್ನ ಮಗುನ? ಅಷ್ಟೇ ಸರ್ ನಂಗೆ ಗೊತ್ತಿಲ್ಲ. ಇವತ್ತು ಅದಿಷ್ಟೇ ಸರ್ ನಂಗೆ ಗೊತ್ತಿರೋದು. ಏನು ಮಾಡಿದಾಳೆ ಅಂತ ನನಗೆ ಗೊತ್ತಿಲ್ಲ. ಇದಿಷ್ಟೇ ನನಗೆ. ನಮಗೆ ಮಗು ಸತ್ತೋಯ್ತು ಅಂತ ಫೋನ್ ಮಾಡಿದವ್ರು ಅವ್ರ ಅಕ್ಕನ ಮಗ, ಅವರು ಶ್ವೇತರ ಅಕ್ಕನ ಮಗ, ಅಂಚೆಪಾಳ್ಯದವನು. ಅವನು ಫೋನ್ ಮಾಡಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರು. ಆಮೇಲೆ ಅವ್ನು ಹಂಗೆ ಅಂತಿದ್ದಂಗೆ ಕಟ್ ಮಾಡಿ ತಿರ್ಗಾ ಇವ್ನು ಫೋನ್ ಮಾಡಿದ್ರು, ಸ್ವಿಚ್ ಆಫ್ ಆಯಿತು. ಆಮೇಲೆ ತಿರ್ಗಾ ಏನು ಅವರೇ ಮಾಡಿದ್ರು ನನಗೆ ಗೊತ್ತಿಲ್ಲ. ನಾನು ನಿನ್ನೆನೇ ಹೇಳಿದೆ ನನ್ನ ತಂಗಿ ಹತ್ರ ಮಾತಾಡ್ಬೇಕಾರೆ, ಏನೋ ಮಾಡಿದ್ದಾಳೆ ಮಗುನ, ಏನೋ ಮಾಡ್ತಾಳೆ ಕಣೆ ಅಂತ ಹೇಳ್ಕೊಂಡು ಅತ್ತೆ ನನ್ನ ಮಗ ಡ್ಯೂಟಿಗೂ ಅವನು ಬೈತಿದ್ದ. ಅಳಬೇಡ, ಏನೂ ಆಗಲ್ಲ, ಕರ್ಕೊಂಬರ್ತಾಳೆ, ಅವಳು ಸಾಕಲ್ಲ ಅಂತ ಇದೇ ಥರ ಬಂದ. ಅವಳು ಒಂದು ದಿವಸನೂ ಮಗುಗೆ ಎದೆಗೆ ಹಾಲು ಹಾಕಿ ಕುಡಿಸ್ಲಿಲ್ಲ, ಮಗುನ ಎತ್ಕೊಳ್ಳಿಲ್ಲ. ಯಾವಾಗ ನೋಡಿದ್ರು ಮಂಚದಡಿ ಬಿಸಾಕೋದು. ಅದು ನೀರಿನ ಟ್ಯೂಬ್ ಬರ್ತಾವಲ್ಲ ಸರ್, ಹುಟ್ಟಿದ ಮಗುನ ಆ ನೀರಿನ ಟ್ಯೂಬ್ ಹತ್ರ
ಇವರ ಚಿಕ್ಕಪ್ಪವ್ರ ಮನೇಲಿದ್ದು 2 ತಿಂಗಳು ಆ ನೀರಿನ ಟ್ಯೂಬಲ್ ಅದು ಆ ಮೂಲೆಯಲ್ಲಿ ಒಂದು ದಿವಸ ಈ ಮೂಲೆಯಲ್ಲಿ ಒಂದು ದಿವಸ ಬಿಸಾಕೋಳು. ಅದನ್ನು ನೋಡೋಕ್ಕಾಗ್ತಿರ್ಲಿಲ್ಲ. ನಾನು ಎತ್ಕೊಂಡೋಗಿ ಮಗುಗೆ ಸ್ನಾನ ಮಾಡಿಸಿ ಹಾಲು ಪೌಡ್ರ್ ತಂದು ಹಾಲು ಕುಡಿಸಿ ಬೆಳಗ್ಗೆಯಿಂದ ಸಂಜೆ ತನಕ ನಾನು ಇಟ್ಕೊತಾ ಇದ್ದೆ, ನಾನು ನಮ್ಮಮ್ಮ ಇಟ್ಕೊತಾ ಇದ್ದೆ. ಇವತ್ತು ನಿನ್ನೆ ಗುರುವಾರ ಎತ್ಕೊಂಬಂದು ಈ ಕೆಲಸ ಮಾಡಿದ್ದಾಳೆ. ಈ ಡೈವರ್ಸ್ ಅಪ್ಲೈ ಮಾಡ್ಕೊಂಡು ಡೈವರ್ಸಿಗೆ ಅಪ್ಲೈ ಆಗಿತ್ತೆ ಸರ್. ನಿಮ್ಮ ಹೆಸರು ಸರೋಜಾ ಅಂತ. ಈಗ ಏನಾಗಬೇಕು ಅಂತೀರ ಮೇಡಮ್? ಇದಕ್ಕೆ ಏನಾಗಬೇಕು ಅಂತೀರ? ನಾನು ಏನು ಹೇಳೋಣ ಸರ್, ನೀವೇ ಏನಾರ ನನಗೆ ಇದು ಸಜೆಷನ್ ಕೊಡಬೇಕು. ನನ್ನ ಸೊಸೆಗೆ ಏನಾಗಬೇಕು ಅಂತೀರ? ಹಿಂಗೆ ಮಾಡೋರು ಮಗುನೇ ನನಗೆ ಗೊತ್ತಿಲ್ಲ ಸರ್. ನಾವು ನೆಲಮಂಗ್ಲದಲ್ಲಿ ಇದ್ವಿ ನೋಡ್ರಿ, ಈಗ ನಮ್ಮವರೆಲ್ಲ ಬಂದಲ್ಲಿ ಇದು ಮಾಡ್ತಾರೆ. ನಮ್ಮ ತಾಯಿ ಅದು ತಗೊಳ್ರ